ವೆಲ್ಕಮ್ ಟು ಪಿ ಜಿ ರೆಸಿಪಿ. ನಾವು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಕೆ ಏನೇನು ಬೇಕಂತ ನೋಡೋಣ ಬರ್ರಿ. ನಾವು ಆರ್ಗ್ಯಾನಿಕ್ ಬೆಲ್ಲದಿಂದ ಇವತ್ತು ಹಲ್ವಾ ಮಾಡಕತ್ತೇವ್ರಿ. ತುರಿದುಕೊಂಡ ಕ್ಯಾರೆಟ್ 3 ಬಟ್ಲು, ಅರ್ಧ ಬಟ್ಲ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೇನ್ರಿ, ಅರ್ಧ ಬಟ್ಲ ಹಾಲು, 1-2 ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದು, ಡ್ರೈ ಫ್ರೂಟ್ಸ್ ರೀ, 4 ಸ್ಪೂನ್ ತುಪ್ಪ ಮಾಡಲಿಕ್ಕೆ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಟು ಅದಕ್ಕೆ 1-2 ಸ್ಪೂನ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹುರ್ಕೊಂಡ್ರು. ತುಪ್ಪ ಕಾಯ್ದಿಂದ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಕೆಂಪಗಾಗನ ಗುಮಾಟ ಹುರಿನ್ರಿ. ಕೆಂಪಗಾದು ಅಂದ್ರೆ ಬಾಯ ಸಿಕ್ಕು ಅಂದ್ರೆ ಅದ್ರ ಘಮ ಚಲೋತ್ನಂಗೆ ಬರ್ತೈತ್ರಿ. ಅದೇ ಪಾತ್ರೆಗೆ ಕ್ಯಾರೆಟ್ 3 ಬಟ್ಲ ಕ್ಯಾರೆಟ್ ತುರಿದಿದ್ದು ಹಾಕ್ಕೊಂಡು ಸಣ್ಣಂಗೆ ನಿಧಾನವಾಗಿ ತಿರ್ಕೋತ ಹುರಿದ್ರಿ. ನಿಧಾನವಾಗಿ ತಿರುಗಾಡಿಸಿ ಮೀಡಿಯಮ್ ಉರಿ ಇಟ್ಟು ಹುರಿದ್ರಿ. ತಳಗೆ ಹತ್ತಲಾರ್ದಂಗೆ ಹುರಿದ್ರಿ. ಮತ್ತು 1 ಸ್ಪೂನ ತುಪ್ಪ ಹಾಕಿ ತಿರುಗಾಡಿದ್ರಿ. ಅದು ಹಂಗೆ ತಿರುಗಾಡಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾವು ನಿಧಾನವಾಗಿ ತಿರುಗಾಡಿಸಿ ಸ್ವಲ್ಪ ಕ್ಯಾರೆಟ್ ಮೆತ್ತಗಾಗೋ ಮಟ್ಟ ತಿರುಗಾಡ್ರಿ. ನಂತರ ಅರ್ಧ ಬಟ್ಲು ಹಾಲು ತೊಗೊಂಡಿದ್ದೀವಲ್ರಿ, ಅದನ್ನು ಹಾಲು ಹಾಕಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಅದೆಲ್ಲ ಹಾಲಿನಾಗ ಕ್ಯಾರೆಟ್ ಬೇಯ್ತೈತ್ರಿ. ಬೇಯ್ದು ಮೆತ್ತಗಾಕತ್ರಿ. ಮೆತ್ತಗಾಗನ ರೀ ಸ್ವಲ್ಪ ಮುಚ್ಚಿಡ್ರಿ. 5 ನಿಮಿಷ ಮುಚ್ಚಿ ಮುಚ್ಚಿಟ್ಟು ತೆಗೆದು ನೋಡಿದ್ರೆ ಹಿಂಗಾಗಿರ್ತೈತ್ರಿ. ಇದು ಅಷ್ಟಾದಮೇಲೆ ಅದಕ್ಕೆ ಬೆಲ್ಲ ಹಾಕೊಂಡ್ರಿ. ಅರ್ಧ ಬಟ್ಲ ತೊಗೊಂಡು ಬೆಲ್ಲ ಹಾಕಿ ನಿಧಾನವಾಗಿ ತಿರುಗಾಡ್ಸೋಣ್ರಿ. ನಿಧಾನವಾಗಿ ತಿರುಗಾಡ್ಸಿದ್ರೆ ಅದೆಲ್ಲ ಕ್ಯಾರೆಟ್ ಜೊತೆ ಬೆಲ್ಲ ಮಿಕ್ಸಾಗಿ ನೀರು ಬಿಟ್ಕೋತ ಹೊಕ್ಕತ್ರಿ. ಸದಾ ತಿರುಗಾಡ್ರಿ. ನಂಗೆ ಮಿಕ್ಸ್ ಮಾಡೋದು ನಿಧಾನ ಮಿಕ್ಸ್ ಮಾಡಿಂದ ನೀರು ಬಿಡ್ತೈತ್ರಿ. ನೀರಿನೊಳಗೆ ಕ್ಯಾರೆಟ್ ಕುದ್ದು ಒಳ್ಳೆಯ ಹದ ಬರ್ತೈತ್ರಿ. ಈಗ ಇನ್ನೊಂದು ಸ್ಪೂನ ತುಪ್ಪ ಹಾಕಿ ಸ್ವಲ್ಪ ತಿರುಗಾಡ್ಸಿ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಆಗಲ್ರಿ. ನೀರು ಕಡಿಮೆ ಆಯ್ತಂದ್ರೆ ಕ್ಯಾರೆಟ್ ಕುದ್ದಾವ ತಿಳ್ಕೊಳ್ಳೋದು. ಆಮೇಲೆ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಕ್ಯಾರೆಟ್ ಹಲ್ವಾ ತಿನ್ನೋಕೆ ರೆಡಿ ಆಗಿಬಿಡ್ತೈತೆ ರೀ. ನೀವು ಸಕ್ಕರೆ ಹಾಕಿ ಮಾಡ್ಬೋದು ರೀ, ಬೆಲ್ಲ ಹಾಕಿ ಮಾಡೀನಿ. ಮಾಡಿ ನೋಡಿ ಹೆಂಗಾಗೈತೆ ತಿಳಿಸ್ರಿ. ನೋಡಿದ್ದಕ್ಕೆ ಧನ್ಯವಾದಗಳು.